ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ, ಅಧ್ಯಾಯ 4. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅತ್ರಿ ಋಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರು. ಅವರ ಪತ್ನಿ ಅನಸೂಯ ದೇವಿಯು ಮಹಾಪತಿವ್ರತೆಯು. ಆಕೆಯ ಪಾತಿವ್ರತ್ಯ ಮಹಿಮೆಗೆ ದೇವತೆಗಳೂ ಎದರಿದ್ದರು. ಅವರು ತ್ರಿಮೂರ್ತಿಗಳಲ್ಲಿ ತಮ್ಮ ಈ ಭಯವನ್ನು ಹೇಳಿಕೊಂಡರು. ಆಕೆಯ ಹಿಡಿತಕ್ಕೆ ಸೂರ್ಯ ಚಂದ್ರರೂ ಸಿಲುಕಿದ್ದಾರೆ. ಆಕೆಯ ಶಾಪಾನುಗ್ರಹಶಕ್ತಳು ಎಂದರು. ಆಗ ಆಕೆಯ ಪಾತಿವ್ರತೆಯನ್ನು ಪರೀಕ್ಷಿಸಲು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಅತ್ರಿ ಮುನಿಗಳ ಆಶ್ರಮಕ್ಕೆ ಬಂದು ಭಿಕ್ಷೆ ಬೇಡಿದರು. ಆಗ ಅತ್ರಿ ಋಷಿಗಳು ನದಿ ತೀರಕ್ಕೆ ಆಹ್ವಾನಕ್ಕೆಂದು ಹೋಗಿದ್ದರು. ಪತಿವ್ರತೆಯಾದ ಅನಸೂಯೆಯು ಬಂದು ಅತಿಥಿಗಳನ್ನು ಸ್ವಾಗತಿಸಿದಳು. ಅವರು, ತಾಯಿ, ನಮಗೆ ಹಸಿವಾಗಿದೆ, ಇಚ್ಛಾ ಭೋಜನವನ್ನು ನೀಡು ಎಂದರು. ಆಗ ಆಕೆಯು, ಭೋಜನ ಸಿದ್ಧವಾಗಿದೆ, ನೀವು ಊಟ ಮಾಡಿರಿ ಎಂದಳು. ಆಗ ಅವರು, ಆಗಲಿ, ಆದರೆ ನೀನು ವಿವಸ್ತ್ರಳಾಗಿ ನಮಗೆ ಬಡಿಸಬೇಕು ಎಂದು ಹೇಳಿದರು. ಅನಸೂಯೆಗೆ ಆಗ ಇವರು ತನ್ನ ಪರೀಕ್ಷಾರ್ಥವಾಗಿ ಬಂದ ದೈವೀ ಪುರುಷರೆಂಬ ಅರಿವಾಗಿ, ಆಗಲಿ ಎಂದಳು. ಅನಸೂಯ ದೇವಿಯು ತನ್ನ ತಪೋಬಲದಿಂದ ಅತಿಥಿಗಳನ್ನು ಶಿಶುಗಳನ್ನಾಗಿ ಮಾಡಿಬಿಟ್ಟಳು. ನಂತರ ಅಡಿಗೆ ಮನೆಯಿಂದ ಊಟವನ್ನು ತಂದು ಅವರಿಗೆ ಬಡಿಸಿದಳು. ಆಗ ಆಕೆಗೆ ಅವರಲ್ಲಿ ಪುತ್ರ ವಾತ್ಸಲ್ಯ ಮೂಡಿತು. ಆ ಮೂವರನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಹಾಲುಣಿಸಿದಳು. ಹೀಗೆ ತ್ರಿಮೂರ್ತಿಗಳು ಪಾತಿವ್ರತ್ಯ ಮಹಿಮೆಯಿಂದ ಶಿಶುಗಳಾಗಿ ಹಾಲುಂಡರು. ಅಷ್ಟರಲ್ಲಿ ಬಂದು ಅತ್ರಿ ಋಷಿಗಳು ಈ ಅದ್ಭುತವನ್ನು ಕಂಡು ಆಶ್ಚರ್ಯಚಕಿತರಾದರು. ಅವರು ತಮ್ಮ ಯೋಗ ದೃಷ್ಟಿಯಿಂದ ತ್ರಿಮೂರ್ತಿಗಳೆಂದು ತಿಳಿದು ಅವರಿಗೆ ನಮಸ್ಕರಿಸಿದರು. ಆಗ ಆ ಶಿಶುಗಳು ತಮ್ಮ ನಿಜರೂಪ ಧರಿಸಿದರು. ಅವರು, ಹೇ ಮುನಿಗಳೇ, ನಿಮ್ಮ ಪತ್ನಿಯು ಮಹಾಪತಿವ್ರತೆ, ಆಕೆಯ ಅತಿಥಿ ಸತ್ಕಾರದಿಂದ ನಾವು ತೃಪ್ತರಾದೆವು ಎಂದು ನುಡಿದು ನಿಮಗೆ ಬೇಕಾದ ವರನ್ ಬೇಡಿರೆಂದು ಆ ದಂಪತಿಗೆ ಹೇಳಿದರು. ಆಗ ಅನಸೂಯೆಯು, ನೀವು ನಮ್ಮ ಮಕ್ಕಳಾಗಿ ಜನಿಸಿರಿ ಎಂದು ವರ ಬೇಡಿದಳು. ಆಗ ತ್ರಿಮೂರ್ತಿಗಳು ಆಕೆಯ ಮಕ್ಕಳಾಗಿ ಹೋದರು. ಬ್ರಹ್ಮನು ಚಂದ್ರನಾಗಿಯೂ, ಮಹಾವಿಷ್ಣುವು ದತ್ತನಾಗಿಯೂ, ಶಿವನು ದೂರ್ವಾಸನಾಗಿಯೂ ಅತ್ರಿಪುತ್ರರಾದರು. ಅವರು ಕೆಲವು ಕಾಲ ಋಷಿ ದಂಪತಿಗಳಿಗೆ ತಮ್ಮ ಬಾಲಲೀಲೆಗಳನ್ನು ತೋರಿದರು. ಆನಂತರ ಚಂದ್ರನು ಚಂದ್ರಲೋಕಕ್ಕೂ, ದೂರ್ವಾಸನು ತಪಸ್ಸಿಗೂ ಹೊರಟರು. ತ್ರಿಮೂರ್ತಿ ಸ್ವರೂಪನಾದ ದತ್ತಾತ್ರೇಯನು ಮಾತ್ರ ಅತ್ರಿ ಋಷಿಗಳ ಆಶ್ರಮದಲ್ಲಿ ನಿಂತನು. ಈತನು ತಾಯಿ ತಂದೆಗಳ ಸೇವೆ ಮಾಡಿ ಸಕಾಲದಲ್ಲಿ ಅವರಿಗೆ ತತ್ವೋಪದೇಶ ಮಾಡಿದನು. ಈ ಪರಮಾತ್ಮನೇ ದತ್ತ ಪರಂಪರೆಯ ಆದಿಪುರುಷ ಹಾಗೂ ಮೊದಲನೆಯ ಅವತಾರಿಯು ಎಂದು ಯೋಗೀಶ್ವರರು ನಾಮಧಾರಕ ದತ್ತ ಮಹಿಮೆಯನ್ನು ಹೇಳಿದರೆಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 4ನೇ ಅಧ್ಯಾಯವು ಸಂಪೂರ್ಣವಾಯಿತು.